ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಎಲ್ರಿಗೂ ಭೀಮ್ನ ಅಮಾವಾಸ್ಯೆ ಮತ್ತು ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೋಪ್ ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಹೇಗೆ ಸೆಲೆಬ್ರೇಟ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಬನ್ನಿ ನೋಡ್ಕೊಬರೋಣ ಹೇಗೆ ಏನು ಅಂತ. ಆ್ಯಂಡ್ ಮರಿದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇಟ್ ಈಸ್ ಫ್ರೀ. ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ. ಯಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮಾರ್ನಿಂಗ್ 3 o'clock ಆಗಿತ್ತು. ಐ ಡೋಂಟ್ ನೋ ಎಕ್ಸಾಕ್ಟ್ ಟೈಮ್, ಬಟ್ ಟ್ರೈ ಮಾಡಿದೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಬಿಕಾಸ್ ನೈಟ್ ನಾನು ಏನೂ ಮಾಡಿರಲಿಲ್ಲ, ಸೊ ಟಯರ್ಡ್ ಆಗಿತ್ತಂದು. ಆ್ಯಂಡ್ ದೇವ್ರ ಮನೆ ಇಲ್ಲಿಗೆ ಶಿಫ್ಟ್ ಆಗಿದೆ. ಏನಕ್ಕೆ ಏನು ಅಂತ ನಾನು ಮುಂದೆ ಹೇಳ್ತೀನಿ ಬನ್ನಿ. ಆ್ಯಂಡ್ ಚರಿಮಾನೆ ಅವ್ರ ಅಪ್ಪಂಗೆ ಎಣ್ಣೆ ಹಾಕ್ಬಿಟ್ಟು ಸ್ನಾನಕ್ಕೆ ಇದು ಮಾಡಿ ರೆಡಿ ಮಾಡಿರೋದು. ಸೊ ವಿಡಿಯೋದಲ್ಲಿ ನೋಡ್ಬೋದು ಅವಳೆ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಎಣ್ಣೆ ಹಾಕ್ತಿದ್ದಾಳೆ ಅಂತ. ಇದ್ರ ಮಧ್ಯೆ ಸೈಕಲ್ ರಿಪೇರಿ ಅಂದರೆ ಚೈನ್ ಬಿಚ್ಚೋಕಿತ್ತು ಅಂತ ರಿಪೇರಿ ಮಾಡ್ಕೊಂಡು ಹಾಕ್ತಾಯಿದ್ರು. ಸೊ ಎಣ್ಣೆ ಹಾಕ್ತೀನಿ ಅನ್ನೋಷ್ಟರಲ್ಲಿ ನಾನು ಹಾಕ್ತೀನಿ ಅಂತ ಇಸ್ಕೊಂಡು ಎಣ್ಣೆ ರೆಡಿ ಮಾಡ್ತಾಯಿದ್ಲು ಅವಳು. ಬಿಫೋರ್ ದ ವಿಡಿಯೋ ನಾನೆಲ್ಲ ಪೂಜೆ ಮಾಡಿರೋದು ಮುಂದೆ ಶೇರ್ ಮಾಡಿದ್ದೀನಿ. ಬನ್ನಿ ನೋಡ್ಕೊಬರೋಣ. ಚಿಕ್ಕನಿಂದಲೂ ನಾನು ನೋಡ್ಕೊಂಡು ಬಂದಿರೋ ಹಾಗೆ ನಮ್ಮ ನಾರ್ತ್ ಕಡೆ ಅಂದರೆ ನಮ್ಮ ಮನೆಯಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಮ ಅಜ್ಜಿ ಆಯಿತು ನಮ್ಮಮ್ಮ ಆಯಿತು ಕೂಡ ಡೈಲಿ ಪೂಜೆ ಮಾಡ್ತಾರೆ. ಲೈಕ್ ಮೀನ್ಸ್ ದೇವ್ರ ಪೂಜೆ ಮುಗಿಸ್ಕೊಂಡು ತಮ್ಮ ಲಿಂಗು ಪೂಜೆ ಮುಗಿಸ್ಕೊಂಡು ಬಂದ ತಕ್ಷಣ ಗಂಡ ಎಲ್ಲಿರ್ತಾರೋ ಅಲ್ಲಿ ಕೂತಿರ್ತಾರಲ್ವ ಅಲ್ಲೇ ಹೋಗ್ಬಿಟ್ಟು ವಿಭೂತಿ ಕುಂಕುಮ ಹಚ್ಚಿ ದೆನ್ ಉದ್ದಿನ ಕಡ್ಡಿ ಎಲ್ಲ ಬೆಳಗ್ಬಿಟ್ಟು ಡೈಲಿ ಪೂಜೆ ಮಾಡ್ತಾರೆ. ಅದು ಒಂದೊಂದು ಕಡೆ ಒಂಥರ ಪದ್ಧತಿ. ಇಲ್ಲಿ ಪರ್ಟಿಕ್ಯುಲರ್ ಭೀಮ್ನ ಅಮಾವಾಸ್ಯೆ ದಿನ ಮಾಡಿದ್ರೆ, ಆ್ಯಂಡ್ ನಾರ್ತ್ ಕಡೆ ಡೈಲಿ ಗಂಡನ ಪೂಜೆ ಮಾಡ್ತಾರೆ ಅನ್ನೋದೊಂದು ಪ್ರತೀತಿ ಇದೆ. ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿಗಳು ಆಚರಣೆಗಳು ಇರ್ತವೆ.
4:15. 4:15. ನೈಟ್ ನಾನು ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಸೊ ಮಾರ್ನಿಂಗ್ ಅರೌಂಡ್ 2:30 ಏನೋ ಇದ್ದಿದ್ದರಿಂದ ಸೊ ಎಲ್ಲನೂ ಮಾರ್ನಿಂಗೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಈವನ್ ಕಂಕಣ ಆ್ಯಂಡ್ ಪೂಜಾ ಸಾಮಾನುಗಳನ್ನೆಲ್ಲನೂ ನಾನು ಬೆಳಗ್ಗೆನೇ ರೆಡಿ ಮಾಡಿಕೊಂಡೆ. ಸೊ ಹಂಗಾಗಿ ಸ್ವಲ್ಪ ಬೇಗ ಎಚ್ಚರ ಆಗಿಬಿಡ್ತು. ಆ್ಯಂಡ್ ಬನ್ನಿ ಏನೇನೆಲ್ಲ ಮಾಡಿದ್ವಿ ಅಂತ ನೋಡೋಣ. ಆ್ಯಂಡ್ ಅಕ್ಷತೆ ಕಾಳನ್ನ ನಾನು ಮಾರ್ನಿಂಗೇ ರೆಡಿ ಮಾಡಿಕೊಂಡೆ. ದೃಷ್ಟಿ ತೆಗಿಯೋಕ್ಕೆ ರಪ್ ನೀರು ಕೂಡ ಅವಾಗೆ ಎಲ್ಲ ರೆಡಿ ಮಾಡ್ಕೊಂಡು ಮೇನಾಗಿ ಈ ಹಬ್ಬ ಆಚರಿಸ್ಲಿಕ್ಕೆ ರೀಸನ್ ಬಂದ್ಬಿಟ್ಟು ಗಂಡಂದ್ರ ಆಯಸ್ಸು ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ನಾವು ಉಪವಾಸ ಮಾಡಿ ಈ ಹಬ್ಬನ ಆಚರಿಸ್ತೀವಿ. ಆ್ಯಂಡ್ ಮೇನಾಗಿ ಅವ್ರ ಆಯಸ್ಸು ಗಟ್ಟಿಯಾಗಿರಲಿ ಅಂತ ಇದನ್ನು ಮೊದಲಿಂದನೂ ಆಚರಿಸ್ಕೊಬಂದರೆ ಕರ್ನಾಟಕದ ಸೌತ್ ಭಾಗದಲ್ಲಿ ಅಂದರೆ ನಮ್ಮ ದಕ್ಷಿಣ ವಲಯದಲ್ಲಿ ಈ ಹಬ್ಬನ ಹೆಚ್ಚಾಗಿ ಆಚರಣೆ ಮಾಡ್ತಾರೆ. ಆ್ಯಂಡ್ ಮೇನಾಗಿ ಇದ್ರದ್ದು ಹಿಸ್ಟ್ರಿ ಬಂದ್ಬಿಟ್ಟು ಹಿಂದೆ ಒಬ್ಬ ರಾಜ ತನ್ನ ಮಗ ಸತ್ತೋಗ್ತಾನಂತೆ. ಆ ಶವದೊಂದಿಗೆ ಒಂದು ಬಡ ಬ್ರಾಹ್ಮಣನ ಮಗಳ ಮದುವೆ ಮಾಡ್ತಾನೆ. ಆ ಹುಡುಗಿ ಗಂಡನ ಶವವನ್ನು ಒರೆಸ್ಕೊಂಡು ಶವವನ್ನು ಸುಡಲು ಹೋದಾಗ ಜೋರಾಗಿ ಮಳೆ ಬಂದು ಎಲ್ಲರೂ ಓಡೋಗ್ತಾರೆ. ಆಗ ಹುಡುಗಿ ತನ್ನ ತಾಯಿ ಪ್ರತಿ ವರ್ಷ ಮಾಡುವಂತೆ ತನ್ನ ಗಂಡನ ಪಾದ ಪೂಜೆ ಮಾಡ್ತಾಳೆ. ಆಕೆಯ ಭಕ್ತಿಗೆ ಮೆಚ್ಚಿ ಶಿವ ಮತ್ತು ಪಾರ್ವತಿ ಪ್ರತ್ಯಕ್ಷರಾಗಿ ಆಕೆಯ ಗಂಡನನ್ನು ಬದುಕಿಸ್ತಾರೆ. ಈ ಘಟನೆಯ ನೆನಪಿಗಾಗಿ ಮಹಿಳೆಯರು ಈ ಹಬ್ಬನ ಆಚರಿಸ್ತಾರೆ ಅಂತ ಒಂದು ಹಿಸ್ಟ್ರಿ ಇದೆ. ಸೊ ಈ ಕಥೆನೂ ಚೆನ್ನಾಗಿದೆ ಕೇಳೋಕ್ಕೆ. ಆ್ಯಂಡ್ ಅದನ್ನು ಕಂಟಿನ್ಯೂ ಆಗಿ ಇವಾಗಲೂ ಜನ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಮದುವೆ ಆಗದಿರೋ ಹುಡುಗಿರು ಕೂಡ ಈ ಪೂಜೆ ಮಾಡ್ತಾರೆ. ಅಂದರೆ ಫ್ಯೂಚರಲ್ಲಿ ಒಳ್ಳೆ ಗಂಡ ಸಿಗಲಿ ಅಂತ ಕೂಡ ಇದನ್ನು ಪೂಜೆ ಮಾಡ್ತಾರೆ. ಕಂಕಣ ಮಾತ್ರ ಅವ್ರ ಅಮ್ಮನ ಕೈಯಲ್ಲಿ ಕಟ್ಟಿಸ್ಕೋಬೇಕು ಅಂತ ಪುರೋಹಿತರು ಅಥವಾ ಹಿಂದೆ ಮಾಡ್ಕೊಂಡು ಬಂದಂಥ ಹಿರಿಯರು ಹೇಳ್ತಾರೆ. ಹೇಗೆ ಕೈ ಮುಗಿರಿ ಚೆನ್ನಾಗತ್ತೆ. ಕೈ ಮುಗಿ ಮಕ್ಕಳೇ, ದೇವ್ರ ಕೈ ಮುಗಿ, ನೀನು ಮುಗಿ.
ಮೀರಾ ಆಯ್ತು ಆಯ್ತು ಆಗಿದೆ ಆಗಿದೆ ಕರೆಕ್ಟ್ ಕೂತಿದೆ ನಿಂದೆ ನಿಂದೆ ಬಿಡು ಮುಂದೆ ನಿಂದೆ ಆಶೀರ್ವಾದ ಒಳ್ಳೆಯದಾಗಿ ಹೇಳು ಮಗಳೇ ಒಳ್ಳೆಯದಾಗಿ ಬಾರಪ್ಪ ಬೇಗ ಇರು ಕಂದ ಬಂದೆ. ಎಷ್ಟು ತಿನ್ನು ನೋಡಿ ಆಯ್ತು ಅದು ಆಯ್ತಲ್ಲ ನೀರು ಒಂದು ತಗೋತೀನಿ. ಬಾಯ್ ನಮ್ಮವ್ವ ಬಾಯ್. ಆ್ಯಂಡ್ ದಿಸ್ ಇಸ್ ದ ಔಟ್ಫಿಟ್ ನಾನು ಅವತ್ತು ವೇರ್ ಮಾಡಿದ್ದು ಹಬ್ಬಕ್ಕೆ ಅಂತ. ಬಟ್ ನಂಗೆ ಪ್ರಾಪರಾಗಿ ವೇರ್ ಮಾಡೋಕ್ಕೆ ಬಂದಿಲ್ಲ, ಅರ್ಜೆನ್ಸಿಗೆ ಹೇಗಿತ್ತು ಹಾಗೆ ರೆಡಿ ಮಾಡ್ಕೊಬಂದಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲಾಟ್ಸ್ ಆಫ್ ಲವ್.